Hello guys, welcome back to another vlog. So this is the second day. ಮೈಸೂರು ಆದಮೇಲೆ ನಾವು ಊಟಿಗೆ ಹೊರಟ್ವಿ, ಕುನ್ನೂರಿಗೆ ಆ್ಯಕ್ಚುಲಿ ಹೊರಟ್ವಿ. ಬೆಳಗ್ಗೆ ಆಲ್ಮೋಸ್ಟ್ ಅರೌಂಡ್ 11 o'clock ಇಶ್ ಆಗಿತ್ತು. ಬ್ರೇಕ್ಫಾಸ್ಟ್ ತಿನ್ಕೊಂಡು ಹೊರಟ್ವಿ. ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ವಾಸ್ ಎನಿವೇ ದೇ. ಬ್ರೇಕ್ಫಾಸ್ಟ್ ತಿನ್ಕೊಂಡು ಹೊರಟು ಲಂಚಿಗೆ ಸ್ಟಾಪ್ ಮಾಡಿದ್ವಿ ಡೈರೆಕ್ಟಾಗಿ. ಅಲ್ಲಿ ಫುಡ್ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಲೈಕ್ ಡಿಡ್. ನಾನು ಕೇರಳ ಪರೋಟ ಮತ್ತು ಗ್ರೇವಿ ತಿಂದೆ, ದಾಲ್ ಫ್ರೈ ಥರ. ಆಮೇಲೆ ಅದು ಆಚೆ ಕಡೆಯೇ ಕಾಫಿ ಇತ್ತು. ನನಗೆ ವ್ಯೂ ನೋಡ್ಕೊಂಡು ಕಾಫಿ ಕುಡಿಯೋದಂದ್ರೆ ತುಂಬ ಇಷ್ಟ. ಸೊ ಐ ಡಿಡ್ ದ್ಯಾಟ್. ಆಮೇಲೆ ಮಿರುನ ಸ್ವಲ್ಪ ತೊಡೆ ಮೇಲೆ ಹಾಕ್ಕೊಂಡೆ. ಸ್ವಲ್ಪ ಕ್ರ್ಯಾಂಕಿ ಆಗಿದ್ದ ಬಿಕಾಸ್ ಹೀ ಈಸ್ ಆಲ್ಸೋ ಲಿಟಲ್ ಟಯರ್ಡ್. ಸೊ ಫುಲ್ ಕಾರ್ ಸೀಟಲ್ಲೂ ಹಾಕಿರಲಿಲ್ಲ. ಸ್ವಲ್ಪ ತೊಡೆ ಮೇಲೆ ಸ್ವಲ್ಪ ಕಾರ್ ಸೀಟು ಹಾಗೆ ಜಗಲ್ ಮಾಡ್ತಾ ಇದ್ದೆ, ಸೊ ದ್ಯಾಟ್ ಹೀ ಈಸ್ ಆಲ್ಸೋ ನಾಟ್ ವೆರಿ ಟಯರ್ಡ್. ತುಂಬಾ ಕ್ರ್ಯಾಂಕಿ ಆಗಿಬಿಟ್ರೆ ದೆನ್ ಹೀ ಆಲ್ಸೋ ವಾಂಟ್ ಎಂಜಾಯ್ ದ ಟ್ರಿಪ್. ಅವನ ಜೊತೆ ನಾವು ಎಂಜಾಯ್ ಮಾಡೋಕ್ಕಾಗಲ್ಲ. ಸೊ ಹಿಸ್ ಕಂಫರ್ಟ್ ಇಸ್ ಅಟ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಅಸ್ ರೈಟ್ ನಾವು. ಹಾಗೆ ಆನ್ ದ ವೇ ಒಂದು ವ್ಯೂ ಪಾಯಿಂಟ್ ಥರ ಸಿಕ್ತು. ನಂಗೆ ಎಕ್ಸಾಕ್ಟ್ ಲೊಕೇಶನ್ ಗೊತ್ತಿಲ್ಲ, ಬಟ್ ಐ ಟ್ರೈ ಟು ಫೈಂಡ್ ಇಟ್ ಆ್ಯಂಡ್ ಪುಟ್ ಇಟ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್. ಅದರ್ವೈಸ್ ಐ ಆಮ್ ಸಾರಿ ಅಬೌಟ್ ಇಟ್. ಸೊ ಅಲ್ಲಿ ನಾವು ಮ್ಯಾಗಿ ಮತ್ತು ಟೀಗೆ ನಿಲ್ಲಿಸಿದ್ವಿ ಆ್ಯಂಡ್ ಯು ಕುಡ್ ಜಸ್ಟ್ ಸಿ ದ ಫಾಗ್. ಇಟ್ ವಾಸ್ ಸೋ ಗುಡ್. ವಿ ಟೋಟ್ಲಿ ಲವ್ಡ್ ಇಟ್. ಅಲ್ಲಿ ಸ್ವಲ್ಪ ಆಲ್ಮೋಸ್ಟ್ ನಾವು 1 hour ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಲ್ಲಿಂದ ನೆಕ್ಸ್ಟ್ ನಾವು ಕುನ್ನೂರಲ್ಲೇ ಸ್ಟಾಪ್ ಮಾಡಿದ್ದು. ಸೊ ಕುನ್ನೂರಲ್ಲಿ ನಾವು ವಿ ಟುಕ್ Airbnb, ವಿಚ್ ಇಸ್ ಅ 5 BHK ಹೌಸ್. ಸೊ ಇದು ಗ್ರೌಂಡ್ ಫ್ಲೋರಲ್ಲಿ ಒಂದು ರೂಮ್, 2 ರೂಮ್ ಇತ್ತು. ಆಮೇಲೆ ಫಸ್ಟ್ ಫ್ಲೋರಲ್ಲಿ 2 ರೂಮ್ ಇತ್ತು ಆ್ಯಂಡ್ ಇನ್ನೊಂದು ರೂಮು ಇತ್ತು ಫಸ್ಟ್ ಫ್ಲೋರಲ್ಲಿ, ಬಟ್ ಅದು ಬೇರೆಯವ್ರಿಗೆ ಕೊಟ್ಟಿದ್ರು ಬಿಕಾಸ್ ನಾವು ಬರೀ 4 ರೂಮ್ಸ್ ತೊಗೊಂಡಿದ್ವಿ. ಬಟ್ ಇಟ್ಸ್ ನಾಟ್ ಲೈಕ್ ಕ್ರೌಡ್ ಮಿಕ್ಸ್ ಆಗೋದ್ರಿಂದ ಅನ್ಕಂಫರ್ಟೇಬಲ್ ಅಂತ. ಸೊ ನಥಿಂಗ್ ಲೈಕ್ ದ್ಯಾಟ್. ಇಟ್ ವಾಸ್ ರಿಯಲಿ ನೈಸ್. ದ ಹೋಸ್ಟ್ ವರ್ ರಿಯಲಿ ಗುಡ್ ಆ್ಯಂಡ್ ಯು ಕ್ಯಾನ್ ಸಿ ಎಲ್ಲ ರೂಮ್ಸ್ ಎಷ್ಟು ಸ್ಪೇಷಿಯಸ್ ಆಗಿದೆ, ಹೌ ನೀಟ್ಲಿ ಇಟ್ ವಾಸ್ ಡನ್ ಆ್ಯಂಡ್ ಮೇಂಟೈನ್. ನಂಗೆ ತುಂಬಾ ಇಷ್ಟ ಆಯಿತು. ವೆರಿ ಹೋಮ್ಲಿ ಫೀಲಿಂಗ್ ಆ್ಯಂಡ್ ಹೋಮ್ ಕುಕ್ಡ್ ಫುಡ್ ಇತ್ತು. ಟು ಬಿ ವೆರಿ ಆನೆಸ್ಟ್, ಫುಡ್ ವಾಸ್ ಆವ್ರೇಜ್, but the hosts were very kind and very sweet people. ಆ್ಯಂಡ್ ಆಲ್ಸೋ ನಮಗೆ ಮನೆ ಅಂತೂ ಸಖತ್ ಇಷ್ಟ ಆಯಿತು. ಅಲ್ಲಿಂದನೇ ವ್ಯೂ ಪಾಯಿಂಟ್ ತುಂಬ ಚೆನ್ನಾಗಿತ್ತು. ಬ್ಯಾಲ್ಕನೀಸ್ ಇತ್ತು ಆಲ್ಮೋಸ್ಟ್ ಆಲ್ ರೂಮ್ಸ್ಗೆ. ಐ ಥಿಂಕ್ ಒಂದಕ್ಕೆ ಇರಲಿಲ್ಲ ಅನ್ಕೋತೀನಿ, ಬಟ್ ಆಲ್ ದ ರೂಮ್ಸ್ ಹ್ಯಾಡ್ ಬ್ಯಾಲ್ಕನೀಸ್. ಬಾಯ್ಸಿಗೆ ನಾವು ಈ ರೂಮ್ ತೊಗೊಂಡಿದ್ವಿ, ವಿಚ್ ದೇ ಲವ್ಡ್ ಆ್ಯಕ್ಚುಲಿ. ತುಂಬಾ ಎಂಜಾಯ್ ಮಾಡಿದ್ರು. ಆ್ಯಂಡ್ ಐ ಟುಕ್ ದ ಬಿಗ್ಗೆಸ್ಟ್ ರೂಮ್ ಬಿಕಾಸ್ ಅದ್ರಲ್ಲಿ ಬಾತ್ ಟಬ್ ಇತ್ತು ಆ್ಯಂಡ್ ಐ ಜಸ್ಟ್ ವಾಂಟೆಡ್ ಟು ರಿಲ್ಯಾಕ್ಸ್. ಮಗು ಆದಮೇಲೆ ನಂಗೆ ರಿಲ್ಯಾಕ್ಸೇಷನ್ ಥರ ಸಿಕ್ಕಿಲ್ಲ. ಸೊ ಆ್ಯಂಡ್ ದೇ ವರ್ ಆಲ್ಸೋ ಪೀಪಲ್ ಟು ಲುಕ್ ಆಫ್ಟರ್ ಮಿರು. ಸೊ ಅದರಿಂದ ನಾನು ಸಖತ್ ಎಂಜಾಯ್ ಮಾಡಬೇಕಂತ ಫುಲ್ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದೆ. ಇಟ್ ವಾಸ್ ಟೋಟ್ಲಿ ಗುಡ್. ಆ್ಯಂಡ್ ಸೊ ದಿಸ್ ಇಸ್ ದ the room that I stayed in. ತುಂಬಾ ಸ್ಪೇಷಿಯಸ್ ಇತ್ತು. ಇದ್ರದ್ದು ಎಂಟೈರ್ ಡೀಟೇಲ್ಸ್ ಆ್ಯಂಡ್ ಅಡ್ರೆಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ನೀವು ಚೆಕ್ ಮಾಡ್ಬೋದು. ನೆಕ್ಸ್ಟ್ ಟೈಮ್ ಯು ಆರ್ ಗೋಯಿಂಗ್ ಟು ಕುನ್ನೂರ್, ಐ ವುಡ್ ರಿಯಲಿ ಹೈಲಿ ರೆಕಮೆಂಡ್ ಸ್ಟೇಯಿಂಗ್ ಇನ್ ದಿಸ್ ಪ್ಲೇಸ್. ಇದು ರಾತ್ರಿ ವ್ಯೂ ಅಷ್ಟು ಗೊತ್ತಾಗಿಲ್ಲ, ಬಟ್ ನನ್ನ ರೂಮಿಂದ ಬೇಸಿಕಲಿ ಬ್ಯಾಲ್ಕನಿಯಿಂದ ಅದು ರೋಡೆಲ್ಲ ಕಾಣಿಸ್ತಾ ಇತ್ತು. ತುಂಬಾ ಚೆನ್ನಾಗಿತ್ತು. ನಾನು ಬೆಳಗ್ಗೆದು ವ್ಯೂ ತೊಗೊಂಡಿದ್ದೀನಿ, ವಿಚ್ ಯು ಕ್ಯಾನ್ ಸಿ ಇನ್ ದ ವಿಡಿಯೋ ನಾವು. It was very beautiful. ನಂಗಂತೂ ಐ ವಾಸ್ ಟೋಟಲಿ ನಾನು ಆಲ್ಮೋಸ್ಟ್ ಬ್ಯಾಲ್ಕನಿಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಬ್ಯಾಲ್ಕನಿ ಆ್ಯಂಡ್ ಔಟ್ಸೈಡ್ ಡೈನಿಂಗ್ ಏರಿಯಾ ಹತ್ತಿರ, ಬಿಕಾಸ್ ಅಲ್ಲಿಂದ ವ್ಯೂ ತುಂಬ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ, ಕಾಫಿ ಕುಡಿಬೇಕಾದ್ರೆ ಅಂತ. ಆ್ಯಂಡ್ ಮಿರುನು ನಮ್ಮ ಜೊತೆನೇ ಇಟ್ಕೊಂಡಿದ್ವಿ. ಲೆಟ್ ಹಿಮ್ ಆಲ್ಸೋ ಗೆಟ್ ಸಮ್ ಫ್ರೆಶ್ ಏರ್, ಸನ್ಲೈಟ್ ಎಲ್ಲನೂ ಅಂತ. ಆ್ಯಂಡ್ ಸನ್ಲೈಟ್ ಬಿಫೋರ್ 9 o'clock ಆಫ್ ಕೋರ್ಸ್ ಇನ್ ದ ಮಾರ್ನಿಂಗ್. ಬಟ್ ಅವ್ನಿಗೂ ಫ್ರೆಶ್ನೆಸ್ ಎಲ್ಲ ಸಿಗಬೇಕು, ಬಿಕಾಸ್ ಅವನ ತೀರಾ ಮುಚ್ಚಿಟ್ಕೊಳ್ಳೋಕ್ಕಾಗಲ್ಲ. ಹಿ ಈಸ್ ನಾಟ್ ಅಂದರೆ ಅವ್ನು ಟ್ರಾವೆಲ್ ಮಾಡ್ತಿರೋದು ನಾಟ್ ಟು ಸ್ಟೇ ಇಂಡೋರ್ಸ್. ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಲಿ, ಅವನಿಗೂ ಗೊತ್ತಾಗಲಿ. ಅವ್ನಿಗೆ ಅಷ್ಟು ಗೊತ್ತಾಗದೇ ಇದ್ರೂ ಅಟ್ಲೀಸ್ಟ್ ಹೀಲ್ ಫೀಲ್ ದಟ್ ಬ್ರೆತ್ ಆಫ್ ಫ್ರೆಶ್ ಏರ್ ಆ್ಯಂಡ್ ಎವ್ರಿಥಿಂಗ್ ಅಂತ ಅವನು ನಮ್ಮ ಜೊತೆನೇ ಇರಿಸ್ಕೊಂಡಿದ್ವಿ. ಬಟ್ ತೀರಾ ಫಾಗು, ತೀರಾ ಚಳಿ ಆದಾಗ ಅಫ್ಕೋರ್ಸ್ ಬ್ಲ್ಯಾಂಕೆಟ್ಸ್ ಹಾಕ್ಬಿಟ್ಟು ಅವನ್ನ ಒಳಗಡೆ ಕೂರಿಸ್ಕೊಂಡಿದ್ವಿ. ಆ್ಯಂಡ್ ಆಚೆ ಕಡೆ ನಾವು ಈ ಥರ ಪೋರ್ಟಬಲ್ ಸ್ಟವ್ ತೊಗೊಂಡೋಗಿ ಟೀ ಮಾಡ್ಕೊಂಡ್ವಿ. ಆ್ಯಂಡ್ ಮ್ಯಾಗಿ ಕೂಡ ಮಾಡಿದೆ ನಾನು, ಪುನೀತ್ ಹೆಲ್ಪ್ ಮಾಡ್ದೆ. It was absolutely a very different experience and it was amazing. ಆಮೇಲೆ ನೆಕ್ಸ್ಟ್ ಡೇ ನಾವು ಲಂಚಿಗೆ ಇದೊಂದು ಪಿಜ್ಜಾ ಪ್ಲೇಸ್ಗೆ ಹೋಗಿದ್ವಿ. ತುಂಬಾ ಲೇಟ್ ಮಾಡಿದ್ರು ಊಟ ಕೊಡೋದು, ಬಟ್ ಟೇಸ್ಟ್ ಇಟ್ ವಾಸ್ ರಿಯಲಿ ಗುಡ್. ಸೊ ದೇ ಮೇಡ್ ಅಪ್ ಫಾರ್ ದ ಡಿಲೇ. ತುಂಬ ಕ್ಯೂಟ್ ಕ್ಯಾಫೆ ಇತ್ತು ಆ್ಯಂಡ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅಫ್ಕೋರ್ಸ್ ವಿ ಕಾಂಟ್ ಮಿಸ್ ಮಾಡೀಸ್ ವೆನ್ ಇನ್ ಊಟಿ. ಸೊ ಮಾಡೀಸ್ದು ಫೇಮಸ್ ಸ್ಟ್ರಾಬೆರಿ ಚಾಕ್ಲೇಟ್ ತಿಂದ್ವಿ. ಇಟ್ ವಾಸ್ ಆ್ಯಕ್ಚುಲಿ ನೈಸ್, ಬಟ್ ಸಮಟೈಮ್ಸ್ ಐ ಫೀಲ್ ಇಟ್ ವಾಸ್ ನಾಟ್ ವರ್ತ್ ದ ಹೈಪ್. ಬಟ್ ಯಾ, ಆ ಆ್ಯಂಬಿಯನ್ಸ್ಗೆ, ಎನ್ವೈರ್ಮೆಂಟಿಗೆ ಇಟ್ ವಾಸ್ ಆ್ಯಕ್ಚುಲಿ ಗುಡ್.
ಸೊ ಬ್ರೇಕ್ಫಾಸ್ಟ್ ಆದಮೇಲೆ ವಿ ಸ್ಟಾರ್ಟೆಡ್ ಆ ಜರ್ನಿ ಬ್ಯಾಕ್ ಟು ಬ್ಯಾಂಗ್ಳೂರ್. ತುಂಬಾ ಟ್ರಾಫಿಕ್ ಇರುತ್ತೆ ಅಂತ ನಾವು ಸ್ವಲ್ಪ ಬೇಗನೆ ಹೊರಡೋಕ್ಕೆ ಟ್ರೈ ಮಾಡಿದ್ವಿ, ಬಟ್ ಸ್ವಲ್ಪ ಡಿಲೇ ಆಯಿತು. ಬ್ರೇಕ್ಫಾಸ್ಟ್ ತಿನ್ಕೊಂಡು ಹೊರಟ್ವಿ ಆ್ಯಂಡ್ ವಿ ಸ್ಪಾಟೆಡ್ ಸಮ್ ಎಲಿಫೆಂಟ್ಸ್ ಆಲ್ಸೋ. ದಟ್ ವಾಸ್ ದ ಹೈಲೈಟ್ ಆಫ್ ದ ಟ್ರಿಪ್. ತುಂಬಾ ಎಲಿಫೆಂಟ್ಸ್ ಇತ್ತು, ತುಂಬಾ ಜಿಂಕೆಗಳು ಕಾಣಿಸ್ತು, ಮಂಕೀಸ್ ಇತ್ತು. ಸೊ ನಮ್ಮ ಅನ್ವಿನೂ ತುಂಬಾ ಎಂಜಾಯ್ ಮಾಡಿದ್ಲು. ಐ ಹೋಪ್ ಯು ಲೈಕ್ ದಿಸ್ ವ್ಲಾಗ್. ಸಿ ಯು ಸೂನ್ ಇನ್ ದ ನೆಕ್ಸ್ಟ್ ಒನ್.